ಇಂಗ್ಲೀಷ್ನಲ್ಲಿ ಚೈಲ್ಡ್, ಚಿಲ್ಡ್ರನ್, ವುಮನ್, ವಿಮೆನ್ ಇವುಗಳ ನಡುವಿನ ವ್ಯತ್ಯಾಸ. ಈ ವುಮನ್ ಮತ್ತು ವಿಮೆನ್ ಯಾಕೆ ಆಗ್ತದೆ ಅಂತ ಕಲಿಯೋಣ. ಚೈಲ್ಡ್ ಅಂದರೆ ಮಗು, ಚಿಲ್ಡ್ರನ್ ಅಂದರೆ ಮಕ್ಕಳು. ಹೆಚ್ಚಿನವರು ಚಿಲ್ಡ್ರನ್ಸ್ ಅಂತಾರೆ. ಆ್ಯಕ್ಚುಲಿ ಒಂದು ಮಗುವಿಗೆ ಚೈಲ್ಡ್, ಒಂದಕ್ಕಿಂತ ಜಾಸ್ತಿ ಇದ್ದರೆ ಚಿಲ್ಡ್ರನ್ ಹೇಳ್ತಾರೆ. ಓಕೆ, ಅದೇ ಥರ ಮ್ಯಾನ್ ಪುರುಷ, ಮೆನ್ ಪುರುಷರು. ವುಮನ್ ಅಂದರೆ ಮಹಿಳೆ, ಇದರ ಬಹುವಚನ ವಿಮೆನ್ ಆಗ್ತದೆ, ಮಹಿಳೆಯರು. ಒಬ್ಬರಿದ್ದರೆ ವುಮನ್, ಒಬ್ಬರಿಗಿಂತ ಜಾಸ್ತಿ ಇದ್ದರೆ ವಿಮೆನ್ ಉಚ್ಚಾರ. ಓಕೆ, ವಿಮೆನ್, ವುಮೆನ್ ಅಲ್ಲ, ವಿಮೆನ್. ಅದೇ ಥರ ಪರ್ಸನ್ ವ್ಯಕ್ತಿ, ಪೀಪಲ್ ಜನರು. ಪರ್ಸನ್ಸ್ ಅಲ್ಲ, ಒಬ್ಬ ವ್ಯಕ್ತಿಗೆ ಪರ್ಸನ್, ಒಬ್ಬರಿಗಿಂತ ಜಾಸ್ತಿ ಇದ್ದರೆ ಪೀಪಲ್ ಅಂತಾರೆ. ಫುಟ್ ಅಂದರೆ ಒಂದು ಪಾದ, ಫೀಟ್ ಅಂದರೆ ಪಾದಗಳು. ಫುಟ್, ಫೀಟ್. ಟೂತ್ ಅಂದರೆ ಒಂದು ಹಲ್ಲು, ಟೀತ್ ಅಂದರೆ ಹಲ್ಲುಗಳು. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕಂತ ಇದ್ದರೆ, ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ ಅಂಜಿಕೆ ಹೋಗಿ ಕಾನ್ಫಿಡೆನ್ಸ್ ಬೇಕು ಅಂತ ಇದ್ದರೆ, ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೇ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು? ನಾನು ನಿಮಗಾಗಿಯೇ ನನ್ನ 32 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ರಚಿಸಿದ್ದೇನೆ. ಆ ಕೋರ್ಸ್ ಮಾಡಿದರೆ ಖಂಡಿತವಾಗಿಯೂ ನಿಮಗೆ 3-4 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಬರ್ತದೆ. ಕಾರಣ, ನಾನು 32 ವರ್ಷಗಳಲ್ಲಿ 4ನೇ 5ನೇ ಕ್ಲಾಸ್ ಕಲಿತವರಿಂದ ಹಿಡಿದು ಗ್ರ್ಯಾಜುಯೇಷನ್ ಕಲಿತವರಿಗೂ ಇಂಗ್ಲೀಷ್ ಹೇಗೆ ಮಾತಾಡೋದು ಅಂತ ಹೇಳಿಕೊಟ್ಟು ಆದ ಅನುಭವದಿಂದ ಈ ಕೋರ್ಸ್ ರಚಿಸಿದ್ದೇನೆ. ಸೊ ಹೆಚ್ಚಿನವರು ನೀವು ಈಗ ಗ್ರ್ಯಾಜುಯೇಷನ್ ಅಥವಾ PUC SSC ಅಂತೂ ಕಲಿತವರು ಇರ್ತೀರಿ. ಈಗ 4ನೇ 5ನೇ ಕ್ಲಾಸ್ ಕಲಿತವರು ಇಂಗ್ಲೀಷ್ ಮಾತಾಡಲಿಕ್ಕೆ 4-5 ತಿಂಗಳಲ್ಲಿ ಕಲ್ತಿದ್ದಾರೆ ಅಂದಮೇಲೆ ನೀವು ಕಲಿಯುವುದಿಲ್ಲ ಅನ್ನುವ ಯಾವುದೇ ಡೌಟ್ಸ್ ನನಗೆ ಇಲ್ಲ. ಹಾಗಾಗಿ ನೀವು 100% ಕಲಿತೀರಿ. ಈ ಕೋರ್ಸಿನ ಫೀ ಕೇವಲ 899, 899 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ ಯಾವಾಗ ಫೋನ್ಪೇ ಮೂಲಕ ಕಳಿಸ್ತೀರೋ ಕೂಡಲೇ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.